ಫಸ್ಟ್ ಟೈಮ್ ವಿಂಡೋ ಸೀಟ್, ವಾ ಎಂಥ ಎಕ್ಸ್ಪೀರಿಯನ್ಸ್ ಗೊತ್ತಾ. ಎಲ್ಲರೂ ಒಂದು ಟೈಮ್ ಟ್ರೈ ಮಾಡಲೇಬೇಕು. ಹೆಂಗೆ ಅನಿಸ್ತು ಅಂದರೆ, ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು, ಅದನ್ನು ನನಗೆ ಇವತ್ತಿಗೂ ವರ್ಡ್ಸಲ್ಲಿ ಹೇಳಲಿಕ್ಕಾಗಲ್ಲ. ನಿಜ, ಹೊಟ್ಟೆ ಎಕ್ಸ್ಪೀರಿಯನ್ಸ್. ಮೇಲೆ ಹೋಗ್ತಾ 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 ಏನು ಮೈಂಡಲ್ಲಿ ಥಾಟ್ ಬರ್ತಿದೆ ಅಂದರೆ, ಏನೇನೋ ಥಿಂಕಿಂಗು. ಲೈಫು ಅಂದ್ರೇನು, ಏನಾಗ್ತಿದೆ, ಎಲ್ಲಿಗೆ ಹೋಗ್ತಿದ್ದೀವಿ, ಏನೇನೋ ಆಲೋಚನೆಗಳು. ಫ್ಲೈಟ್ ಒಂದು ಸ್ಪೀಡಲ್ಲಿ ಹೋದ್ರೆ ನನ್ನ ಮೈಂಡ್ ಇನ್ನೊಂದು ಸ್ಪೀಡಲ್ಲಿ ಹೋಗ್ತಿತ್ತು. ಅದನ್ನು ನೆನೆಸ್ಕೊಂಡ್ಬಿಟ್ರೆ ನೈಸ್. ನನಗೆ ಯಾವಾಗ ಫಸ್ಟು ಡೈಲಾಗ್ ನೆನಪಾಗಿದ್ದೆ ಇದು. ಎಷ್ಟು ವಯಸ್ಸು? 35 ಬಸ್ಸ. ಬದುಕಿದ್ರೆ ಎಷ್ಟು ವರ್ಷ ಬದುಕ್ತೀಯಾ? ನೀವು ಬಿಟ್ರೆ ಇನ್ನೊಂದು 30 ವರ್ಷ ಬದುಕ್ತೀನಿ ಬಾಸ. ನೀವು ಬಿಡ್ಲಿಲ್ಲ. 1 ವರ್ಷಕ್ಕೆ 365 ದಿನ ಇಂಟು 30 ವರ್ಷ. ಲೆಕ್ಕ ಎಷ್ಟು ದಿನ? 12,950. ಅದರಲ್ಲಿ ನಿದ್ದೆಗರ್ಧ ತೆಗಿ. 5,775. ಅದರಲ್ಲಿ ಆಕಾಶ ಯಾಕೆ ಬ್ಲೂ, ಭೂಮಿ ಯಾಕೆ ರೌಂಡ್ ಆಗಿದೆ, ನಾವ್ ಯಾಕೆ ಹುಟ್ಟಿದೀವಿ ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಜೀವ. ಹಿಂಗೆ ಅರ್ಧ ಜೀವನ ಇದರಲ್ಲೇ ಹೋಗ್ಬಾರ್ದು ಅಂತಾನೆ ದೇವ್ರು ಅವಾಗವಾಗ ಇಂಥ ಎಕ್ಸ್ಪೀರಿಯನ್ಸ್ನ ಕೊಡ್ತಾನೇ ಇರ್ತಾನೆ. ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಹೆಂಗೆ ಅನಿಸುತ್ತಿರುತ್ತಂದರೆ, ಹೆಂಗೆ ಆಗ್ತಿರುತ್ತಂದರೆ ಅದೊಂಥರ ಕೆಳಗಡೆ ನಿಂತ್ಕೊಂಡು ಆಕಾಶಕ್ಕೆ ಅಂತ ಮುತ್ಕೊಟ್ಟಂಗಿರುತ್ತೆ. ನಾನು ಆಕಾಶಕ್ಕೆ ಗಾಳ ಹಾಕಿದ್ದೀನಿ, ರಂಬೆನೋ ಊರ್ವಶಿನೋ ಮೇನಕೆನೋ ತಗಲಾಕೋತಾರೆ ಅನ್ಸುತ್ತೆ. ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ. ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತೇಳ್ಕೊಂಡು ಹೋದಾಗ ಅನ್ಸುತ್ತೆ. ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ?